ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೆ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗಿದ್ದನ್ನ ಗಮನಿಸ್ತಾ ಇದ್ವಿ. ಈಗ ಹೋಟೆಲ್ಗಳು ಓಪನ್ ಇದ್ರೂ ಕೂಡ ಸೌದೆ ಒಲೆಯಲ್ಲಿ ಹೋಳಿಗೆ ತಯಾರಾಗ್ತಾ ಇದೆಯಂತೆ. ಹಬ್ಬದ ಸಂದರ್ಭದಲ್ಲಿ ಯುಗಾದಿ ಸಂಭ್ರಮಕ್ಕೂ ಕೂಡ ಗ್ಯಾಸ್ ಸಮಸ್ಯೆ ತಟ್ಟಿದೆ. ಗ್ಯಾಸ್ ಕೊರತೆಯಿಂದ ಸೌದೆ ಒಲೆಯಲ್ಲೇ ಹೋಳಿಗೆ ತಯಾರಿಸಲಾಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಆಪ್ಷನ್ ಇಲ್ವಲ್ಲ, ಇರೋ ಆಪ್ಷನ್ ನ ಬಳಕೆ ಮಾಡ್ಕೊಳ್ತಿದ್ದಾರೆ. ಮಲೇಶ್ವರಂನಲ್ಲಿರುವ ಹಳ್ಳಿ ಮನೆ ಹೋಟೆಲ್ನಲ್ಲಿ ಹೋಳಿಗೆ ತಯಾರಾಗ್ತಾ ಇದೆ. ಪ್ರತಿ ವರ್ಷ 6 ರಿಂದ 7 ಸಾವಿರ ಹೋಳಿಗೆ ಪೂರೈಸ್ತಾ ಇದ್ದಂತ ಹಳ್ಳಿ ಮನೆ ಆದ್ರೆ ಈ ವರ್ಷ ಕೇವಲ 2,000 ಹೋಳಿಗೆ ಮಾತ್ರ ಪೂರೈಕೆ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸೌದೆ ಒಲೆಯಲ್ಲಿ ಹೋಳಿಗೆ ತಯಾರು ಮಾಡೋದು ಕಷ್ಟ ಆಗ್ತಾ ಇದೆ, ಹಾಗಾಗಿ ಪೂರೈಕೆಯನ್ನ ಕಡಿಮೆ ಮಾಡ್ಕೊಂಡಿದ್ದೀವಿ ಅಂತ. ಗ್ರಾಹಕರಿಂದ ಬೇಡಿಕೆ ಅಪಾರ ಮಟ್ಟದಲ್ಲಿ ಇದ್ರೂ ಕೂಡ ಅದನ್ನ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಂತೆ ಮಾಲೀಕರಿಗೆ. ಯುಗಾದಿ ಹಬ್ಬ ಬಂತಂದ್ರೆ ಸಾಕು, ಹೋಳಿಗೆ ಮಾರಾಟ ಮಾಡುವ ಹೋಟೆಲ್ಗಳಲ್ಲಿ ಖರೀದಿ ಜೋರಾಗಿರುತ್ತೆ. ಆದ್ರೆ ಈ ವರ್ಷ ಸಿಲಿಂಡರ್ ಕೊರತೆಯಿಂದಾಗಿ ಹೋಳಿಗೆಯನ್ನ ಪ್ರತಿ ವರ್ಷ ಸಿಲಿಂಡರ್ ಮುಖಾಂತರ ಗ್ಯಾಸ್ ಸಿಲಿಂಡರ್ ಮುಖಾಂತರ ತಯಾರು ಮಾಡ್ತಾ ಇದ್ರು. ಆದ್ರೆ ಈ ವರ್ಷ ಸೌದೆಯ ಮುಖಾಂತರ ಹೋಗಿದ್ದಾರೆ. ಸದ್ಯ ನಾವು ಮಲ್ಲೇಶ್ವರಂನ ಹಳ್ಳಿ ಮನೆಯ ಹೋಳಿಗೆ ಹೋಟೆಲ್ ನಲ್ಲಿ ಇದ್ದೇವೆ. ನೋಡ್ತಿರಬಹುದು ದೃಶ್ಯದಲ್ಲಿ ಸೌದೆ ಮುಖಾಂತರ ಹೋಳಿಗೆಯನ್ನ ತಯಾರು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಸುಮಾರು 7,000ಕ್ಕೂ ಅಧಿಕ ಆರ್ಡರ್ ಗಳನ್ನ ಪಡಿತಾ ಇದ್ರು. ಆದ್ರೆ ಈ ವರ್ಷ ಕೇವಲ 2,000ಕ್ಕೂ ಅಧಿಕ ಆರ್ಡರ್ ಗಳನ್ನ ಪಡೆದು ಒಂದು ಪೂರೈಕೆ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸಿಲಿಂಡರ್ ಕೊರತೆ ಇದೆ, ಹಾಗಾಗಿ ಸೌದೆ ಮುಖಾಂತರ ಅಷ್ಟೊಂದು ತಯಾರು ಮಾಡಿ ಮಾರಾಟ ಮಾಡುವುದು ಕಷ್ಟವಾಗ್ತದೆ ಅಂತ ಇಲ್ಲ ಸಿಬ್ಬಂದಿ ಕೂಡ ಅವರ ಮಾತು. ಸಿಬ್ಬಂದಿ ಅವರಿದ್ದಾರೆ, ಮಧು ಅವರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ಪ್ರತಿ ವರ್ಷ ಎಷ್ಟು ಆರ್ಡರ್ ಬರ್ತಾ ಇತ್ತು? ಈ ವರ್ಷ ಹೇಗಿದೆ ಸರ್ ನಿಮ್ದು? ಒಂದು 5 ರಿಂದ 6 ಸಾವಿರ ಬರ್ತಾ ಇತ್ತು. ಇವಾಗ ಸಿಲಿಂಡರ್ ಪ್ರಾಬ್ಲಮ್ ಇಂದ ಬೇಳೆ ಹೋಳಿಗೆ ನಮ್ದು 5 ವೆರೈಟಿ ಹೋಳಿಗೆ ಇದೆ. ಬೆಳಿಗ್ಗೆ ಹೋಳಿಗೆ ಮಾತ್ರ ಮಾಡ್ತಾ ಇದೀವಿ. ಒಂದ್ 2,500 ಸಾವಿರದಿಂದ ಮೂವ್ ಮಾಡ್ತಾ ಇದೀವಿ. ಸೌದೆ ಒಲೆಯಿಂದ ಸೌದೆ ಒಲೆ ಹಿಂಸೆ ಆಗ್ತಾ ಇದೆ. ಒಂದೇ ಬೇಳೆ ಹೋಳಿಗೆ ಮಾತ್ರ ಸಿಗುತ್ತೆ ನಮ್ಮಲ್ಲಿ. ಸರ್, ಈ ವರ್ಷ ಸೌದೆ ಮುಖಾಂತರ ಹೋಳಿಗೆ ತಯಾರು ಮಾಡ್ತಾ ಇದ್ರಿ. ನಿಮ್ ಸಿಬ್ಬಂದಿ ಅವರು ಏನ್ ಹೇಳ್ತಾ ಇದ್ದಾರೆ ಸರ್? ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆಯಾ ಸರ್? ಹೇಗೆ ಅಂತ ಏನ್ ಹೇಳ್ತಾ ಇದ್ದಾರೆ ಸರ್? ಹೌದು ಸರ್, ಸಿಬ್ಬಂದಿ ಅವರು ಗ್ಯಾಸ್ ಅಲ್ಲಿ ಮಾಡಿ ಅಭ್ಯಾಸ ಆಗ್ಬಿಟ್ಟು ಸೌದೆ ಒಲೆಯಲ್ಲಿ ಮಾಡಿಲ್ಲ. ಅದು ಈಗ ಟ್ರೈನಿಂಗ್ ಕೊಡ್ತಾ ಇದೀವಿ. ಅದು ಹಿಂಸೆ ಆಗ್ತಿದೆ ಮಾಡ್ಲಿಕ್ಕೆ. ಇವಾಗ ಗ್ರಾಹಕರಿಗೆ ಕೂಡ ನೀವು ಪ್ರತಿ ವರ್ಷ ಜಾಸ್ತಿ ಆರ್ಡರ್ ಬರ್ತಾ ಇತ್ತು, ಆದ್ರೆ ಈ ವರ್ಷ ಕಡಿಮೆ ಆರ್ಡರ್ ಗಳನ್ನ ತಗೊಳ್ತಾ ಇದ್ರಿ. ಸರ್, ಯಾಕೆ ಕಡಿಮೆ ತಗೋತಾ ಇದೀರಿ ಅಂತ ಗ್ರಾಹಕರು ಕೂಡ ಕೇಳ್ತಾ ಇದ್ದಾರೆ. ಅವ್ರ ರಿಯಾಕ್ಷನ್ ಹೇಗಿದೆ? ನೀವೇನ್ ಹೇಳ್ತಾ ಇದೀರಿ ಸರ್? ಸರ್, ಅವ್ರ ಗ್ರಾಹಕರಿಗೆ ರಿಯಾಕ್ಷನ್ ಅಂದ್ರೆ ನಾವು ಸ್ವಲ್ಪ ಮಾಡ್ತಾ ಇದೀವಿ ಮೇಡಮ್. ಎಷ್ಟಾಗುತ್ತೆ ಅಷ್ಟು ಕೊಡ್ತಾ ಇದೀವಿ. ನಾವು ಎಲ್ಲರಿಗೂ ಕೊಡ್ಬೇಕಲ್ಲ, ಅದರಿಂದ ಎಷ್ಟು ಬರುತ್ತೆ ಆರ್ಡರ್ ಮುಂಚೆನೆ ತಗದು ಕೊಡ್ತಾ ಇದೀವಿ. ಈಗಾಗಲೇ ಎಷ್ಟು ಒಂದು ಹೋಳಿಗೆಯನ್ನ ತಯಾರು ಮಾಡಿದಿರಿ ಸರ್? ಇವಾಗ 2,500 ಹೋಳಿಗೆ ಆಲ್ರೆಡಿ ತಯಾರು ಮಾಡಿದೀವಿ. ಎಷ್ಟು ಇದು ಮಾಡ್ತಿದೀವಿ, ಊಟಕ್ಕೂ ಇದೆ ನಮಗೆ ಹೋಳಿಗೆ. 2,000 ಊಟಕ್ಕೂ ಕೊಡ್ಲೇಬೇಕು, ಮತ್ತೆ ಇಲ್ಲೂ ಕೊಡಬೇಕು. ಎಷ್ಟಾಗುತ್ತೆ ಅಷ್ಟು ಕಡಿಮೆ ಕೊಡ್ತಾ ಇದೀವಿ. ಇದಾಗಿತ್ತು ಮಧು ಅವರ ಮಾತು. ಪ್ರತಿ ವರ್ಷ ಜಾಸ್ತಿ ಆರ್ಡರ್ ಗಳನ್ನ ಬರ್ತಾ ಇತ್ತು, ಅದರ ಜೊತೆಗೆ ನಾವು ಪೂರೈಕೆಯನ್ನ ಮಾಡ್ತಾ ಇದೀವಿ. ಆದ್ರೆ ಈ ವರ್ಷ ಸಿಲಿಂಡರ್ ಕೊರತೆ ಇದೆ. ಕೇವಲ ಸೌದೆಯ ಮುಖಾಂತರ ಹೋಳಿಗೆಯನ್ನ ತಯಾರು ಮಾಡಿ ಗ್ರಾಹಕರಿಗೆ ಪೂರೈಕೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಹೆಚ್ಚಾಗಿ ಬರ್ತಾ ಇತ್ತು, ಆದ್ರೆ ಈ ವರ್ಷ ಕೇವಲ 2,000ಕ್ಕೂ ಅಧಿಕ ಹೋಳಿಗೆಯನ್ನ ತಯಾರು ಮಾಡಿ ಪೂರೈಕೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಸಿಬ್ಬಂದಿ ಅವರು ಕೂಡ ಹೇಳ್ತಾ ಇದ್ದಾರೆ ಸೌದೆ ಮುಖಾಂತರ ಹೋಳಿಗೆ ತಯಾರು ಮಾಡೋದು ಕಷ್ಟವಾಗ್ತಾ ಇದೆ ಅಂತ. ಅದರ ಜೊತೆಗೆ ಕಡಿಮೆ ಆರ್ಡರ್ ಗಳನ್ನ ಪಡೆದು ಎಷ್ಟು ಆರ್ಡರ್ ಪಡೆಯುತ್ತೇವೋ ಅಷ್ಟಕ್ಕೂ ಮಾತ್ರ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.